ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಆಗಿ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ 21 ಡೇಸ್ ಚಾಲೆಂಜ್ ತೊಗೊಂಡಿದ್ದೆ. ಬಟ್ ನನಗೆ 2-3 ಡೇಸಿಂದ ಫುಲ್ಲು ಹುಷಾರಿರಲಿಲ್ಲ. ಏನಕ್ಕೆ ಅಂದರೆ ಮೆಸ್ ಊಟ ತಿಂತಿದ್ದೀನಲ್ವ, ಅದಕ್ಕೆ ತುಂಬ ಅನ್‌ಹೆಲ್ತಿ ಆಗಿಬಿಟ್ಟಿದೆ. ಲೈಬ್ರರಿಗೆ ಕೂಡ ಹೋಗೋಕ್ಕಾಗಿಲ್ಲ, ಬ್ಲಾಗ್ ಕೂಡ ಮಾಡೋಕ್ಕೋಗಿಲ್ಲ. ಅದಕ್ಕೋಸ್ಕರ ನಿಮಗೆ ಫಸ್ಟ್ ಆಫ್ ಆಲ್ ಆಗಿ ಸಾರಿ ಕೇಳ್ತೀನಿ. ಅದಕ್ಕೋಸ್ಕರ ನಾನು ಎಲ್ಲ ನಂದು ಅಂದರೆ ನಾನೇ ಸ್ವತಃ ಅಡುಗೆ ಮಾಡಬೇಕು ಅಂತೇಳಿ ಎಲ್ಲ ಸಾಮಾನುಗಳನ್ನು ತರಬೇಕು ಅಂತೇಳಿ ನೋಡಿ ಮಾರ್ಕೆಟ್ಗೆ ಹೋದೆ ನಾನು. ಮಾರ್ಕೆಟಿಗೆ ಹೋಗ್ಬಿಟ್ಟು ಯಾಕಂದರೆ ಮೆಸ್ ಊಟ ಅಡ್ಜಸ್ಟ್ ಆಗ್ತಿರಲಿಲ್ಲ ನನಗೆ. ತುಂಬ ಹುಷಾರು ತಪ್ತಾ ಇದ್ದೀನಿ. ಮತ್ತು ಡೈಲಿ ಹುಷಾರು ತಪ್ಪಿದರೆ ನನಗೆ ಲೈಬ್ರರಿಗೆ ಹೋಗೋಕ್ಕಾಗ್ತಿಲ್ಲ, ಸ್ಟಡಿ ಮಾಡ್ಕೊಳಕ್ಕಾಗ್ತಿಲ್ಲ. ನೋಟಿಫಿಕೇಷನ್ ಬೇರೆ ಆಗಿಬಿಡ್ತಿದೆ. ಅದಕ್ಕೋಸ್ಕರ ನಾನೇ ಎಲ್ಲ ಪಾತ್ರೆ, ಗ್ಯಾಸ್ ಎಲ್ಲನೂ ತೊಗೊಂಡ್ಬಿಟ್ಟು ನಾನೇ ಕುಕ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಇವತ್ತು ಮಾರ್ಕೆಟ್ಗೆ ಹೋದ್ವಿ ನಾವು. ಮಾರ್ಕೆಟಲ್ಲಂತೂ ಇವಾಗಿಂದು ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ತುಂಬ ತುಂಬ ವೆರೈಟಿ ಆಗಿ ತುಂಬ ಚೆನ್ನಾಗಿ ಎಲ್ಲ ಥರದ ಮಾವಿನ ಹಣ್ಣು ಇತ್ತು. ಅದಕ್ಕೋಸ್ಕರ ನಾನೊಂದು ಸಣ್ಣ ವಿಡಿಯೋ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಇಲ್ಲಿ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಕೂಡ ಇಡೀ ಮಾರ್ಕೆಟಲ್ಲಿ 75% ಮಾವಿನ ಹಣ್ಣುಗಳೇ ಕಾಣ್ತಾ ಇತ್ತು. ಅದಕ್ಕೋಸ್ಕರ ನನಗೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಕೂಡ ಒಂದು ಡಜನ್ನು ತೊಗೊಂಡಿದ್ವಿ. ಒಂದು ಬುಟ್ಟಿಯಲ್ಲಿ 12 ಮಾವಿನಕಾಯಿ ಇರುತ್ತೆ. ಅದನ್ನು ತೊಗೊಂಡ್ವಿ ನಾವು. ಎಲ್ಲರೂ ತಿಂದರೆ ಆಯಿತು ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಪಾತ್ರೆ ತೊಗೊಳ್ಬೇಕಲ್ವಾ, ನೋಡಿ ಇದು ನಮ್ಮ ಮಾರ್ಕೆಟು. ಹೋಗ್ತಾ ಇದ್ದೀವಿ. ನೋಡಿ ಇದು ಶಾಪ್ಗೆ ಬಂದಿದ್ದೀವಿ ನಾವು ಪಾತ್ರೆಗಳನ್ನೆಲ್ಲ ತೊಗೋಬೇಕು ಅಂತೇಳಿ. ನಾನು ಒಬ್ಬಳೇನೆ ಅಡುಗೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಚಿಕ್ಕದಾಗಿರೋ ಪಾತ್ರೆಗಳನ್ನೇ ತೊಗೋಬೇಕು ಅಂತೇಳಿ ಬಂದಿದ್ದೀವಿ. ನೋಡ್ತೀವಿ ಇಲ್ಲಿ ಅಡ್ಜಸ್ಟ್ ಆದರೆ ಓಕೆ, ಇಲ್ಲಾಂದರೆ ಬೇರೆ ಅಂಗಡಿಗೆ ಹೋಗ್ಬೇಕು. ನೋಡಿ ಇಲ್ಲೇ ನಾವು ಪಾತ್ರೆಗಳನ್ನು ತೊಗೊಂಡಿವಿ. ಆಮೇಲೆ ರೇಷನ್ ಎಲ್ಲ ತೊಗೋಬೇಕಂತೇಳಿ ನೋಡಿ ಹಳ್ಳಿಗಳಿಂದ ತುಂಬ ಜನ ತಾವೇ ಬೆಳೆದಿರ್ತಕ್ಕಂಥ ಬೆಳೆಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಮಾರ್ತಾಯಿದ್ರು. ನೋಡಿ ಇದು ನಮ್ಮ ಪಾತ್ರೆ. ಇದು ಒಂದು ತೊಗೊಂಡು ಬಂದಿದ್ದೀನಿ. ನೋಡಿ ಫಸ್ಟ್ ಟೈಮ್ಗೆ ಗ್ಯಾಸು ಮತ್ತು ಪಾತ್ರೆನೆಲ್ಲ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಟೈಮ್ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹಾಲನ್ನು ಉಗ್ಸಿದ್ದೀವಿ ನಾವು. ನಮ್ಮ ಸಿಸ್ಟರ್ ಅವರು ನಮಗೆ ಎಲ್ಲ ಅವರೇ ಮಾಡಿಕೊಟ್ರು ಫಸ್ಟ್ ಡೇ ಅಂಥೇಳಿ. ನಮಗೆ ಏನೂ ಬರಲ್ಲ. ಅದಕ್ಕೋಸ್ಕರ ನೋಡಿ ಫಸ್ಟ್ ಗ್ಯಾಸು ನಂದು ಹೊಸ ಗ್ಯಾಸಲ್ಲಿ ಹಾಲು ಉಗ್ಸ್ತಾ ಇದ್ದೀವಿ ನಾವು. ಹಾಲು ಉಗ್ಸಿದ ಮೇಲೆ ಮತ್ತೆ ನಾವು ಥಿಂಕ್ ಮಾಡಿದ್ವಿ, ನೈಟ್ ಹೇಗಿದ್ದರೂ ಊಟ ಮಾಡಬೇಕಲ್ವಾ, ಹಾಲಿನ ಜೊತೆಗೆ ಪಾಯಸನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು ಅಂತ ಹೇಳಿಬಿಟ್ಟು ನಾವು ಹಾಲು ಉಗ್ಸಿ ಅದನ್ನೇ ನಾವು ಪಾಯಸ ಮಾಡ್ಕೊಂಡ್ವಿ. ನಾವು ವಿಡಿಯೋದಲ್ಲಿ ತೋರಿಸ್ತೀನಂತೆ ನಿಮಗೆ ಪಾಯಸ ಮಾಡಿರೋದು. ಅವರೇ ಮಾಡಿದರು, ಸಿಸ್ಟರ್ ಅವರೇ ಮಾಡಿದರು. ತುಂಬ ಚೆನ್ನಾಗಾಗಿತ್ತು. ನೋಡಿ ಈ ಥರ ಹಾಲುಗ್ತಾ ಆಮೇಲೆ ನಾವು ಬೊಲಾಸ್ ಕಂಪನಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ತೊಗೊಂಡು ಬಂದ್ವಿ. ಯಾಕಂದರೆ ನಮಗೆ ವಿತ್ ವಾಟರ್ ಬಾಟಲು ಬೇಕಿತ್ತು. ಪಾಕೆಟಲ್ಲೆಲ್ಲ ತೊಗೊಂಡ್ರೆ ನಾವು ಬೇರೆದರಲ್ಲೇ ಹಾಕೊಳ್ಳೋಕ್ಕೆ ಬರಲ್ಲ ಅಂಥೇಳಿ ಇದನ್ನು ತೊಗೊಂಡು ಬಂದಿದ್ದೀವಿ ನೋಡಿ. ಆಮೇಲೆ ನಾವು ಬಾಯ್ಲಲ್ಲಿ ಕಾಜುನ ಹಾಕಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನೋಡಿ ಸೈಡ್ಗೆ ಹಾಲು ಎತ್ತಿಟ್ಕೊಂಡಿದ್ದೀವಿ ಪಾಯಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಪಾಯಸ ನೋಡಿ ಇವಾಗ ನಾವು ಪಾಯಸ ಹಾಕಿದ್ದಾರೆ, ಶಾವಿಗೆ ನೀರಲ್ಲಿ ಹಾಕಿದ್ದಾರೆ. ಅದು ಮೆದು ಆದಮೇಲೆ ನಾವು ಹಾಲನ್ನು ಹಾಕಿಬಿಟ್ಟು ಸಕ್ಕರೆನ ಹಾಕಿಬಿಟ್ಟು ಕಾಜುವನ್ನು ಎಲ್ಲ ಹಾಕಿಬಿಟ್ಟು ನೋಡಿ ಇವಾಗ ಸಿಸ್ಟರ್ ಅವರು ಕಾಜು ಹಾಕ್ತಿದ್ದಾರೆ. ನೋಡಿ ಸಿಸ್ಟರ್ ಅವರು ಇವಾಗ ಕಾಜುನ ಹಾಕ್ತಿದ್ದಾರೆ, ನೋಡ್ತಿರ್ಬೋದು ನೀವು. ಫಸ್ಟ್ ಡೇ ನಾವು ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ಏನಪ್ಪ ಅಂದರೆ ಫಸ್ಟ್ಗೆ ಬಂದಾಗ ನಮಗೆ ಅನ್ನಿಸ್ತಿತ್ತು, ಏನಕ್ಕೆ ಎಲ್ಲ ಅಡುಗೆ ಮಾಡ್ಕೊಳ್ಳೋದು, ಒಬ್ಬರೇ ಇರೋದಲ್ವಾ, ಮತ್ತು ಇಂಟ್ರೆಸ್ಟ್ ಕೂಡ ಇರಲ್ಲ, ಲೈಬ್ರರಿಗೆ ಹೋಗೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತೆ. ಬಟ್ ಎಲ್ಲನೂ ಸುಳ್ಳು. ಯಾಕಂದರೆ ನಾವು ಒನ್ ಟೈಮ್ ಫೋನ್ ಹಿಡ್ಕೊಂಡ್ರೆ ಏನಿಲ್ಲ ಅಂದ್ರೂ 1 ಅವರ್ ಅಥವಾ 2 ಅವರ್ ಆದರೂ ಯೂಸ್ ಮಾಡ್ತಾನೇ ಇರ್ತೀವಿ. ಅದು ಕನ್ಸಿಡರ್ ಮಾಡಿದ್ರೆ ನಾವು ಅಡುಗೆ ಮಾಡೋದೇನು ಕಷ್ಟ ಅಂತ ಅನ್ಸೋದಿಲ್ಲ, ಭಾಳಷ್ಟು ಟೈಮು ತೊಗೊಳೋದಿಲ್ಲ ಅದು. ಅದಕ್ಕೋಸ್ಕರ ನಾನು ಅಡುಗೆನೇ ಮಾಡಿದ್ರಾಯ್ತು, ಅಂದರೆ ಹುಷಾರು ತಪ್ಪೋದಕ್ಕಿಂತ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಓದಿ ಜಾಬ್ ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರನೇ ಎಲ್ಲ ತೊಗೊಂಡೆ ಇವತ್ತು. ನೋಡಿ ಪಾಯಸ ಮಾಡ್ತಿದ್ದಾರೆ, ಕಾಜು ಎಲ್ಲ ಹಾಕಿದ್ದಾರೆ, ನೋಡ್ತಿರ್ಬೋದು ನೀವು. ಕಾಜು ಎಲ್ಲ ಹಾಕಿಬಿಟ್ಟು ಸಕ್ಕರೆನೂ ಎಲ್ಲ ಹಾಕಿದ್ದಾರೆ ಅವರು. ಕುದೀತಾ ಇದೆ ಶಾವಿಗೆ. ನೋಡೋಕೆ ತುಂಬ ಚೆನ್ನಾಗಿದೆ, ಬಟ್ ಟೇಸ್ಟ್ ಯಾವ ಥರ ಇರುತ್ತೋ ನಮಗಂತೂ ಗೊತ್ತಿಲ್ಲ. ನೋಡಿ ಇವಾಗ ಸಕ್ಕರೆ ಹಾಕ್ತಿದ್ದಾರೆ ಅವರು. ಸಕ್ಕರೆ ಹಾಕಿದ್ಮೇಲೆ ನಾವೆಲ್ಲ ಸ್ವಲ್ಪ ಕೈಯೆಲ್ಲ ಆಡಿಸಿಬಿಟ್ಟು ಆಮೇಲೆ ನೋಡಿ ತಳದಲ್ಲಿ ಹತ್ತದೇ ಇರೋ ಥರ ಮಾಡಿದ್ದೀವಿ. ನೋಡಿ ಫೈನಲ್ ಆಗಿ ಶಾವಿಗೆ ಈ ಥರ ಆಯಿತು. ಆಮೇಲೆ ನಾವು ಎತ್ತಿಟ್ಕೊಂಡಿದ್ದ ಹಾಲನ್ನು ಹಾಕ್ತಾ ಇದ್ದೀನಿ ನಾನೇ. ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ಪಾಯಸ ಕಾಣ್ತಾ ಇದೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಾವೇ ತಿನ್ನೋದು. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು.
ಫಸ್ಟ್ ಟೇಸ್ಟು ನಾನೇ ನೋಡಬೇಕು ಅಂತೇಳಿ ಸಿಸ್ಟರ್ ಅವರು ಹೇಳಿದರು. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಕಲಿಸ್ಬಿಟ್ಟು ಹಾಲನ್ನೆಲ್ಲ ಮಿಕ್ಸ್ ಮಾಡಿದೆ ನಾನು, ಒಂದು ಚೂರು ಬಿಡ್ದೇನೆ. ಯಾಕಂದರೆ ನೈಟ್ ಆಗಿತ್ತಲ್ವ, ಮತ್ತು ಹಾಲು ಏನಕ್ಕೆ ವೇಸ್ಟ್ ಮಾಡೋದು ಅನ್ನೋ ಕಾರಣಕ್ಕೆ ಎಲ್ಲ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ್ದೀವಿ ನಾವು. ನೋಡಿ ಯಾವ ಥರ ಬಂದಿದೆ ಶಾವಿಗೆ ಪಾಯಸ. ಏನ ಇಷ್ಟ ಆಯಿತಾ ನಿಮಗೆ? ಚೆನ್ನಾಗಿ ಏನಾದರೂ ಕಾಣಿಸ್ತಾ ಇದೆನಾ? ಟೇಸ್ಟ್ ಅಂತೂ ನೀವು ಹೇಳೋಕ್ಕಾಗಲ್ಲ, ಬಟ್ ನೋಡೋಕೆ ಏನಾದರೂ ಚೆನ್ನಾಗಿ ಕಾಣಿಸ್ತಾ ಇದೆನಾ ಅಂತ. ಆಮೇಲೆ ಸಿಸ್ಟರ್ ಅವ್ರು ಹೇಳಿದ್ರು, ನೀನೇ ಫಸ್ಟು ಸರ್ವ್ ಮಾಡಿಕೊಂಡು ಟೇಸ್ಟ್ ಯಾವ ಥರ ಇದೆ ನೋಡಿ ಹೇಳು ಅಂತೇಳಿ. ನೋಡಿ ನಾನು ಸ್ವಲ್ಪನೇ ಹಾಕ್ಕೊಂಡು ಟೇಸ್ಟ್ ಯಾವ ಥರ ಇದೆ ಅಂತೇಳಿ ನೋಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾವು ರೂಮಲ್ಲಿ ಎಲ್ಲರಿಗೂ, ಅಂದರೆ ಫಸ್ಟ್ ಡೇ ಗ್ಯಾಸ್ ತಂದಿದ್ದಲ್ವ, ಎಲ್ಲ ರೂಮ್ ಅವ್ರಿಗೆ ಶೇರ್ ಮಾಡಿಕೊಂಡು ಜೊತೆಯಲ್ಲೇ ಕೂತ್ಕೊಂಡು ಪಾಯಸನ ತಿಂದ್ವಿ. ಇನ್ಮೇಲಿಂದ ನನಗೆ ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡೋದೇ ಇಲ್ಲ. ಕೊನೆಯದಾಗಿ ಸಾರಿ, ಯಾಕಂದರೆ ನಾನು ಮಿಸ್ ಮಾಡಿದ್ದಕ್ಕೆ. ಮತ್ತೆ ಏನಪ್ಪ ಅಂದರೆ ನಾಳೆಯಿಂದ ನಮ್ಮದು ಸ್ಟಡಿ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್.